ಹಗರಣ ದಾಖಲೆ ಶೀಘ್ರದಲ್ಲೇ ಬಿಡುಗಡೆ, ಶಾಸಕರ ವಿರುದ್ಧ ಬೀದಿಗಿಳಿದು ಹೋರಾಟ. ರಾಜ್ಯ ಸರ್ಕಾರ ದಲಿತರಿಗೆ ಮಾಡುತ್ತಿರುವ ಅನ್ಯಾಯಗಳ ಜೊತೆಗೆ ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕರ ಭೂ ಹಗರಣ ವಿರುದ್ಧ ದಾಖಲೆ ಬಿಡುಗಡೆ ಮಾಡಿ ಬಿಜೆಪಿ ನೇತೃತ್ವದಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಎಚ್ಚರಿಕೆ ನೀಡಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಜೆಡಿಎಸ್ ಯುವ ಬಿ ಗ್ರೇಡ್ ರಾಜ್ಯಾಧ್ಯಕ್ಷ ಮುದ್ದಲಪಲ್ಲಿ ರಾಜಾರೆಡ್ಡಿರವರನ್ನು ವಾರದ ಹಿಂದೆ ಪೊಲೀಸರು ಬಂಧಿಸಿ ಬೆದರಿಕೆ ಹಾಕಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಸಕ್ರಿಯವಾಗಿ ಸಂಘಟನೆಯಲ್ಲಿ ತೊಡಗಿರುವ ಮುಖಂಡರು, ಕಾರ್ಯಕರ್ತರನ್ನು ಕಾಂಗ್ರೆಸ್ ಶಾಸಕರು ಟಾರ್ಗೆಟ್ ಮಾಡಿ ಪೊಲೀಸರನ್ನು ಬಳಸಿಕೊಂಡು ಬಂಧಿಸಿ ಕಿರುಕುಳ ನೀಡುವ ಚಾಳಿಯನ್ನು ಶಾಸಕರು ನಿಲ್ಲಿಸಬೇಕು, ಇಲ್ಲದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಸಿ ಮುನಿರಾಜು ಎಚ್ಚರಿಕೆ ನೀಡಿದರು. ಕ್ಷೇತ್ರದ ಶಾಸಕರು ದಲಿತರ ಭೂಮಿಗಳನ್ನು ಕಬಳಿಸಿ ದಲಿತ ಸಂಘಟನೆಗಳ ಮುಖಂಡರಿಗೆ ರೋಲ್ ಕಾಲ್ ಗಿರಾಕಿಗಳು ಎಂಬ ಹಣೆಪಟ್ಟಿ ಕಟ್ಟಿ ದಲಿತ ಹೋರಾಟಗಳನ್ನು ದಮನಗೊಳಿಸಿ ಆಡಳಿತ ಯಂತ್ರವನ್ನು ಬಳಸಿಕೊಂಡು ಹಗರಣ ಮಾಡಿರುವುದು ಬಿಟ್ಟರೆ ಬೇರೆ ಏನು ಸಾಧನೆ ಮಾಡಿದ್ದಾರೆ ಎಂದು ಕ್ಷೇತ್ರದ ಜನರು ಮಾತನಾಡುತ್ತಿದ್ದಾರೆ. ಸುಬ್ಬಾರೆಡ್ಡಿ 12 ವರ್ಷಗಳಿಂದ ಕ್ಷೇತ್ರದ ಶಾಸಕರಾಗಿದ್ದಾರೆ. ಪ್ರತಿ ಬಾರಿ ಚುನಾವಣೆ ಸಮಯದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸುವುದು ಭರವಸೆ ನೀಡಿ ದಲಿತರ ಮತ ಪಡೆದು ಆಯ್ಕೆ ಆಗುತ್ತಿದ್ದಾರೆ. ಶೀಘ್ರವಾಗಿ ಭವನ ನಿರ್ಮಾಣ ಭರವಸೆ ಈಡೇರಿಸದಿದ್ದರೆ ಶಾಸಕರ ವಿರುದ್ಧ ದಲಿತ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ದಲಿತ ಮುಖಂಡ ಚಿನ್ನಪೂಜಪ್ಪ ಹೇಳಿದರು. ಈ ಕ್ಷೇತ್ರದ ಶಾಸಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ದಲಿತ ಮುಖಂಡರ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಜನರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಏನು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಕೂಡ ಕೈ ಜೋಡಿಸಬೇಕು. ಯಾಕೆಂದರೆ ಅಧಿಕಾರ ನಿಮ್ಮದಿದೆ, ಸರ್ಕಾರ ನಿಮ್ಮದಿದೆ. ಇವತ್ತು ಅದನ್ನು ಏನು ದಲಿತರಿಗೋಸ್ಕರ, ಯಾಕೆಂದರೆ 80%ಗಿಂತ ಹೆಚ್ಚಿಗೆ ಮತಗಳನ್ನು ನೀವು ದಲಿತರ ಮತಗಳನ್ನು ಪಡೆದಿದ್ದೀರ. ಇದನ್ನು ಜ್ಞಾಪಕ ಇಟ್ಕೋಬೇಕು. ನೀವು ಅವ್ರಿಗೋಸ್ಕರ ಭವನವನ್ನು ನಿರ್ಮಾಣ ಮಾಡಬೇಕು. ಅವ್ರ ಬಗ್ಗೆ ಅವಳೇನ ಕಡೆ ಮಾತುಗಳನ್ನು ಮಾತಾಡೋದು ಬಿಡಬೇಕು. ಯಾಕೆಂದರೆ ಒಬ್ಬ ದಲಿತ ಸಂಘಟನೆಗಳ ನಾಯಕರನ್ನ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ರೆ ಯಾವನೇ ಆದರೂ ಕೂಡ ದಲಿತ ಈ ಸಂಘಟನೆಗಳವ್ರಿಗೆ ನಾನೇನು ಭಯ ಪಡಬಲ್ಲ. ರೋಲ್ ಕಾಲ್ ಸಂಘಟನೆಗಳು ಇವೆಲ್ಲ ಮಾತಾಡೋದು ನಾವು ಬೇಡ. ಯಾಕೆಂದರೆ ಅವ್ರಿಗೆ ಒಂದು ಗೌರವ ಇರುತ್ತೆ. ಅವರು ಜನರಿಗೋಸ್ಕರ ಕೆಲಸ ಮಾಡ್ತಾರೆ. ಎಲ್ಲ ಅಧಿಕಾರಿಗಳ ಜೊತೆ ಅವರು ಸಂಪರ್ಕ ಮಾಡಿ ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅವ್ರ ಸಂಘಟನೆಗಳನ್ನು ಕಟ್ಕೊಂಡಿರ್ತಾರೆ. ಅವ್ರ ಪರವಾಗಿ ನಾವೆಲ್ಲ ಕೂಡ ನಿಂತ್ಕೋಬೇಕು. ಮತ್ತು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿ ಆ ಬಡವರಿಗೆ, ಅಲ್ಲಿರ್ತಕ್ಕಂಥ ಬಡವರಿಗೆ ಅದು ಕೊಡುಗೆಯಾಗಿ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಶಾಸಕರಲ್ಲಿ ಮತ್ತು ಕಾಂಗ್ರೆಸ್ನ ಸರ್ಕಾರದ ಮುಖ್ಯಮಂತ್ರಿಗಳಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ಸರ್, ಈಗಾಗಲೇ ಗುಡಿಬಂಡ ತಾಲೂಕಿನ ಸುಮಾರು 45 ಕುಟುಂಬಗಳ ಎಸ್ ಜನಾಂಗ 45 ಕುಟುಂಬಗಳ ಜಮೀನನ್ನು ಶಾಸಕರು ಅಕ್ರಮವಾಗಿ ಅಂದರೆ ಬಿನಾಮಿಗಳ ಹೆಸರಲ್ಲಿ ಪರಭಾರೆ ಮಾಡಿ ಅವ್ರ ಹೆಸರಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಈಗ ಪುನಃ ವಾಪಸ್ ಕೊಡ್ತೀನಿ ಅನ್ನೋ ಒಂದು ರಾಜಕಾರಣಗಳು ದಲಿತ ಮುಖಂಡರು ಮಾಡ್ತಾ ಇದ್ದಾರೆ. ಇದು ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ದಲಿತರಿಗೆ ಅನ್ಯಾಯ ಆಗಿರುತ್ತದೆ ಅಲ್ಲಿ. ಬಟ್ ಆ ಭಾಗದಲ್ಲಿ ಯಾವುದೇ ರೀತಿ BJPಯವರಾಗಲಿ ಇನ್ನೂ ಬೇರೆ ಪಕ್ಷದವರಾಗಲಿ ದಲಿತರ ಪರ ಹೋರಾಟ ಮಾಡ್ತಾ ಇಲ್ಲ. ಅಂದರೆ ಇದರಲ್ಲಿ ಏನಾದ್ರು ಶಾಮೀಲಾಗಿದ್ದಾರೆ BJPಯವರು ಅನ್ನೋದು ಶಂಕೆ ಬರ್ತಾ ಇದೆ. ಯಾಕಂದರೆ ಇಷ್ಟು ಓಪನ್ ಆಗಿ ಅವ್ಯವಹಾರಗಳು ನಡೀತಾ ಇದ್ರು ಧ್ವನಿ ಎತ್ತಾ ಇಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತಿದ್ದೆ? ನೋಡಿ, ರಾಜ್ಯಾದ್ಯಂತ ಈಗಾಗಲೇ ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಯಾವ ರೀತಿ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಏನು ನಮ್ಮ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಧರಣಿಗಳನ್ನು, ಸತ್ಯಾಗ್ರಹಗಳನ್ನು ಮಾಡ್ತಾನೆ ಇದೆ. ಇವರೇನು ಹಗರಣಗಳು ಮಾಡಿದ್ದಾರೋ ಪ್ರತಿಯೊಂದು ಕೂಡ ಬಯಲಿಗೆ ಎಳಿತಾನೆ ಇದೆ. ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ, ಸೋಮಲಾಪುರದಲ್ಲಿ ಯಾವ ರೀತಿ ದಲಿತರಿಗೆ ಅನ್ಯಾಯ ಆಗ್ತಾಯಿದೆ, ಈ ಕಡೆ ಗೂಳೂರು ಹತ್ರ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ, ಇಲ್ಲಿ ಹೊಸಕೋಟೆ ಹತ್ರ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ. ಈಗಾಗಲೇ ಮಾಧ್ಯಮಗಳಲ್ಲೂ ಕೂಡ ಅನೇಕ ಬಾರಿ ಪಾಪ ಬಡವರು ಅವ್ರ ಮೇಲೆ ಕೇಸನ್ನು ಹಾಕಿರ್ತಕ್ಕಂಥದ್ದು, ಮತ್ತು ಮೀಡಿಯಾ ಮಧ್ಯೆ ಈ ಥರ ಶಾಸಕರು ನಮ್ಗೆ ಅನ್ಯಾಯ ಮಾಡ್ತಾಯಿದ್ದಾರೆ, ಅವ್ರಿಗೆ ಬೇನಾಮಿಗಳನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡ್ತಾ ಇರೋದೆಲ್ಲ ಮಾಹಿತಿ ನನಗೆಲ್ಲ ಚೆನ್ನಾಗಿದೆ. ಮತ್ತು ಸೆಷನ್ನಲ್ಲೂ ಕೂಡ ಅವರೇ ಮಾತಾಡಿ ಇಲ್ಲೆಲ್ಲ ದಲಿತರ ಜಮೀನು, ಅದನ್ನೆಲ್ಲ SC ಜಮೀನು ತಗೋಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಮುಟ್ಗೋಲು ಹಾಕೋಬೇಕು ಅಂತ ಸೆಷನ್ನಲ್ಲೂ ಕೂಡ ಮಾತಾಡಿದ್ದು ಲೋಕಾಯುಕ್ತ ಕೊಟ್ಟರು ವರದಿ ಕೂಡ ನನ್ನ ಹತ್ರ ಇದೆ. ಈಗ ಮತ್ತೆ ಅವರೇ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಫ್ಯಾಮಿಲಿಗೆ ರಿಜಿಸ್ಟರ್ ಮಾಡ್ಕೊಂಡಿರೋದು ಮಾಹಿತಿ ಕೂಡ ನನ್ನ ಹತ್ರ ಇದೆ. ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಕಾದು ನೋಡ್ತಾ ಇದ್ದೀವಿ. ಉಪ್ಪು ತಿಂದವರು ನೀರು ಕುಡಿಲೇಬೇಕಾಗಿದೆ. ದಯವಿಟ್ಟು ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ದಲಿತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡಲ್ಲ. ಇದಂತೂ ಸತ್ಯ. ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಭಯಪಡೋನು ಅಲ್ಲ.
ನಾನು ದಲಿತರ ಪರವಾಗಿರ್ತೀನಿ. ಆ ಹೋರಾಟ ಯಾಕೆಂದರೆ ಕೆಲವರೆಲ್ಲ ಅಂದ್ಕೊಂಡಿರ್ತಾರೆ, ಈಗ ನೀವು ಕೇಳಿದ್ರಿ ಶಾಮೀಲಾಗಿದ್ದೀರಂತ. ಶಾಮೀಲಾಗೋ ಒಂದು ಜಾಯಮಾನ ನಮ್ದು ಇದ್ದಿದ್ರೆ ಯಾವಾಗಲೂ ಶಾಮೀಲಾಗ್ಬಿಟ್ಟು ಎಲೆಕ್ಷನ್ಗೆ ಮೊದಲೇ ಅವ್ರ ಹತ್ರ ಏನೋ ಕೊಡೋದನ್ನು ತಗೊಂಡು ಮನೆಗೆ ಹೋಗ್ತಾ ಇದ್ದೆ. ಆ ಒಂದು ಶಾಮೀಲಾಗುವಂಥ ಜಾಯಮಾನವ ನಮ್ದಲ್ಲ. ಆ ಶಾಮೀಲಾಗುವಂಥ ಜಾಯಮಾನದವ್ರು ಬೇರೆ ಇದ್ದಾರೆ, ಅವ್ರ ಹತ್ರ ಶಾಮೀಲು ಮಾಡಿಕೊಂಡು ಏನು ಕ್ಷೇತ್ರದಲ್ಲೆಲ್ಲ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ ಅವರೆಲ್ಲ ಕೂಡ. ನಾನು ಯಾಕೆಂದರೆ ಇವತ್ತು ನಾವೆಲ್ಲ ಕೂಡ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಯಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಉತ್ತರಿಸಬೇಕಾಗಿದೆ, ಅವ್ರಿಗೆ ಎದುರಿಸಬೇಕಾಗಿದೆ. ನಾವು ಅದನ್ನು ನಾನೆಲ್ಲ ಯಾಕೆಂದರೆ ಸರ್ಕಾರ ಅವ್ರದ್ದಿದೆ. ಇವತ್ತು ನಮ್ಮೆಲ್ಲ ನಾಯಕರುಗಳು ಎಲ್ಲೋ ಒಂದು ಸುಮ್ಮನೆ ಮಾತಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕೋದು, ಅರೆಸ್ಟ್ ಮಾಡಿಸೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಮಾಡಲಿ, ಎಷ್ಟು ದಿನ ನಡೆಯುತ್ತೆ ಇವೆಲ್ಲ ಕೂಡ. ಏನು ಅವ್ರದ್ದೇ ಸರ್ಕಾರ ಅಂತ ಕೆಲವ್ರು ಹೇಳ್ತಾರೆ, ನಮ್ಮಪ್ಪನ ಸರ್ಕಾರ ಅಂತಾರೆ, ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಒಬ್ಬ ಶಾಸಕರು ಹೇಳ್ತಾರೆ, ಇನ್ನೊಬ್ಬ ಶಾಸಕರು ಹೇಳ್ತಾರೆ, ಎಲ್ಲ ನಾವು ಹೇಳ್ದಂಗೆ ನಡೆಯೋದು ಅಂತ. ಈಗ ರಾತ್ರೋರಾತ್ರಿ ಪಾಪ ಲೀಡ್ರ್ಗಳನ್ನೇ ಕರ್ಕೊಂಡೋಗಿ ಯಾರನ್ನ ನನ್ನ ಜೊತೆ ಮಾತಾಡಿದ್ರೆ, ಪಾಪ ಮೊನ್ನೆ ಯಾರೋ ಇವರು ರಾಜಾರೆಡ್ಡಿ ಅಂತ JDS ನಾಯಕರು ನನ್ನ ಜೊತೆ ಪಾಪ ಕೋರ್ಟ್ ಹತ್ರ ಸಿಕ್ಬಿಟ್ಟು ನನ್ನ ಮಾತಾಡಿದ್ರು. ಆ ಕೋರ್ಟ್ ಹತ್ರ ಮಾತಾಡಿಸಿದ ತಕ್ಷಣ ಅವತ್ತು ರಾತ್ರಿನೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಯಾವ ರೀತಿ ನ್ಯಾಯ ಇದೆ ಈ ಕ್ಷೇತ್ರದಲ್ಲಿ? ಜನ ಅರ್ಥ ಮಾಡ್ಕೊಬೇಕು. ಮತ್ತು ದಲಿತ ಮುಖಂಡರುಗಳು ಆಗಲಿ, ಯಾರೇ ಆಗಲಿ, ಏನೇ ಒಂದು ಸಣ್ಣ ಪುಟ್ಟ ಪಾಪ ಊರಲ್ಲಿ ಹಾಕಿದ್ರೆ, ಯಾರು ಓಟ್ ಹಾಕಿದರೆ ಕಾಂಗ್ರೆಸ್ ಓಟ್ ಹಾಕಿದರೆ ಮಾತ್ರ ಅವ್ರಿಗೆ ರಕ್ಷಣೆ ಕೊಡೋದು, BJPಗೆ ಓಟ್ ಹಾಕಿದರೆ, ಮುನ್ರಾಜಿಗೆ ಓಟ್ ಹಾಕಿದ್ರೆ ನೆಕ್ಸ್ಟ್ ನಮ್ಮ ಜೊತೆ ಬನ್ನಿ ನೀವು ಅನ್ನೋದು ಇವೆಲ್ಲ ಬಿಡಬೇಕು. ಯಾಕೆಂದರೆ ರಾಜಕೀಯ ಇದು ಶಾಶ್ವತ ಅಲ್ಲ, ಇದು ನಿಂತು ನೀರಲ್ಲ. ದಯವಿಟ್ಟು ಕ್ಷೇತ್ರದಲ್ಲಿ ಗೆದ್ದಿದ್ದೀರ, ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಎಲ್ರಿಗೂ ಕೂಡ ಇಲ್ಲಿರ್ತಕ್ಕಂಥ 2 ಲಕ್ಷ ಜನಕ್ಕೂ ಕೂಡ ನೀವು MLA ಅವರು. ಅಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು, ಯಾಕೆಂದರೆ ದೇವರು ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನಿಮಗೂ ಕೊಟ್ಟಿದ್ದಾನೆ. ಆ ದಲಿತರ ಭೂಮಿಯನ್ನು ಹಾಕ್ಕೊಂಡು ಆ ದಲಿತರ ಏನು ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಯಾರಿಗೋ ಬೇನಾಮಿಗಳು ಮಾಡಿಸ್ಕೊಳ್ಳೋದು ಇವೆಲ್ಲ ಮಾಡೋದನ್ನೆಲ್ಲ ಬಿಟ್ಬಿಡಿ. ನಾವು ಇದನ್ನೆಲ್ಲ ಮಾಹಿತಿ ನೀವೇನೋ ಅಂದ್ಕೊಂಡಿರ್ಬೋದು, ಈಗಾಗಲೇ ನಿಮ್ಮ ಮೇಲೆ ಇರ್ತಕ್ಕಂಥ ಏನು ಆಪಾದನೆಗಳು, ನೀವು ಮಾಡಿರ್ತಕ್ಕಂಥ ಏನು ಭೂಮಿ ಹಗರಣಗಳಿರ್ಬೋದು ಎಲ್ಲ ಕೂಡ ಕ್ಷೇತ್ರದ ಜನ ಇವತ್ತೆಲ್ಲ ಕೂಡ ಎಲ್ಲರ ಹತ್ರನೂ ಮಾಹಿತಿ ಇದೆ. ನನಗೂ ಕೂಡ ಪ್ರತಿದಿನ ಹೇಳ್ತಾರೆ. ದಯವಿಟ್ಟು ನಾನು ಯಾಕೆಂದರೆ ಒಬ್ಬರ ಸ್ವಂತಕ್ಕೆ ಅವರ ಒಂದು ವೈಯಕ್ತಿಕವಾಗಿ ನಾವು ಯಾರನ್ನೂ ದ್ವೇಷ ಮಾಡಬಾರ್ದು, ವೈಯಕ್ತಿಕವಾಗಿ ಯಾರನ್ನೂ ದೂಷಣೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ನೋಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಸರ್ಕಾರ ನಿಮ್ಮದಿದೆ, ಪೊಲೀಸ್ ಇಲಾಖೆ ನಿಮ್ಮ ಕೈಲಿದೆ ಅಂತ ಹೇಳ್ಬಿಟ್ಟು, ತಹಸೀಲ್ದಾರ್ ನಿಮ್ಮ ಮಾತು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟ ಬಂದಂಗೆಲ್ಲ ಮಾಡೋದು ಬೇಡ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಶಾಮೀಲಾಗಿರೋದು ಮತ್ತು ಶಾಮೀಲಾಗದೇ ಇರೋದು ಜನರಿಗೆ ಉತ್ತರ ಸಿಗುತ್ತೆ. ಯಾಕೆಂದರೆ ಈಗ ನಾವು ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಮುಂದೆ ಅದನ್ನೆಲ್ಲ ಕೂಡ ಯಾವ ರೀತಿ ಅಧಿಕಾರಿಗಳ ಮಟ್ಟದಲ್ಲಿರ್ಬೋದು, ಯಾವ ರೀತಿ ಏನು ಅದು ಬಯಲಿಗೆ ಬರುತ್ತೆ ಅನ್ನೋದನ್ನು ಮುಂದಿನ ದಿನ